ಲಕ್ಷ್ಮೀ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಅವರು ಪ್ರಪ್ರಥಮ ಬಾರಿಗೆ ಉದಯವಾದಂಥ ಜಾಗಕ್ಕೆ ಹಗ್ಗ ಹಿಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಅಮ್ಮ ಪರಮಾತ್ಮ ಹೋಗಿ ಬಂದ್ರ ಪಾದಕ್ಕೆ? ಜೈ ಶ್ರೀರಾಮ್ ಅರ್ಧಂಗಲ್ಲ दो किलोमीटर ना. जय श्री राम. इधर अच्छा रास्ता. जय श्री राम. जय जय श्री राम. जय श्री राम. जय श्री राम. जय श्री राम. ऊपर जाओ. बाट ಇದು ಹಚ್ಚವಾ? ಇದು ಸರಿಯಾ? ಓಕೆ. సారీ జై జై శ్రీరామ్. స్వామి అదే సరేనా? తాడు పట్టుకొని పో. తాడు ఉప్పర్ తాడు లేని పని ఎందుకు ఇట్రా ఉన్న కానీ చూసుకుంటా పో. తాడు ಸ್ವಾಮಿ. ಕಾಲುಗಳೆಲ್ಲ ನಡುಗುತ್ತೆ. ಅವ್ರು ಹಗ್ಗ ಹಿಡ್ಕೊಂಡು ಹೋಗಿ ಬೇಡ ಅಂತ ವಾಪಸ್ ಕರೀತಿದ್ದಾರೆ. ಹಗ್ಗ ಇರೋ ದಾರಿನಲ್ಲೇ ಹೋಗ್ತೀವಿ. ಅಪ್ಪ ಕೈನಲ್ಲಿ ಮೊಬೈಲ್ ಇರ್ತದೆ, ಭಯ. ಜೀವನದಲ್ಲಿ ಒಂದ್ಸಲ ಹತ್ಬಿಡೋಣ ಮೆಟ್ಟ ಅಂತ ಹತ್ತುತ್ತಾ ಇದ್ದೀವಿ. ಹಗ್ಗ ಆಗಿದೆ, ಉದ್ದಕ್ಕೂ ಹಗ್ಗ ಹಾಕಿದ್ದಾರೆ. ಇಲ್ಲಿಂದ ಮತ್ತೆ 2 ಕಿಲೋಮೀಟ್ರು. ಆ ಪರಮಾತ್ಮ ನರಸಿಂಹಸ್ವಾಮಿಯವರು ಉದ್ಭವಿಸಿದಂಥ ಜಾಗನ ನೋಡಲೇಬೇಕಂತ ನಾವು ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ. ಈ ಥರ ಉದ್ದಕ್ಕೂ ಹಗ್ಗ ಹಾಕಿ ಸಪೋರ್ಟ್ ಮಾಡಿದ್ದಾರೆ. ಕೈನಲ್ಲಿ ಮೊಬೈಲ್ ಇಲ್ಲ ಅಂದರೆ ಆರಾಮಾಗಿ ಟ್ರೆಕ್ ಮಾಡ್ಬೋದು, ಆದರೆ ತುಂಬ ಕಷ್ಟ. ತುಂಬ ಕೇರ್ಫುಲ್ಲಾಗಿ ನಡಿಬೇಕು ಹಿಂಗೆ ಹಗ್ಗ ಹಿಡ್ಕೊಂಡು. ನೋಡಿ ಅದೇ ಕಂಬ, ಅಲ್ಲಿ ಹೋಗ್ತಾಯಿದ್ದೀವಿ ಈಗ ನಾವು. ಸದ್ಯ ಹಗ್ಗನಾದ್ರು ಹಾಕಿದ್ದಾರೆ ನಡ್ಕೊಂಡು ಹೋಗೋದಕ್ಕೆ. ಬಾಬಾ ನರಸಿಂಹ ಪರಮಾತ್ಮ. ಅಯ್ಯ 9 ನರಸಿಂಹಸ್ವಾಮಿ ದೇವಸ್ಥಾನ ಇವತ್ತೇ ಕವರ್ ಮಾಡಬೇಕಾಗಿದೆ. ಅದರಿಂದ ಸ್ವಲ್ಪ ಫಾಸ್ಟಾಗಿ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ. ಒಂಬತ್ತು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಜ್ವಾಲಾ ನರಸಿಂಹಸ್ವಾಮಿನೇ ಅತ್ಯಂತ ಎತ್ತರವಾದಲ್ಲಿರುವಂಥ ಸನ್ನಿಧಿ. ಅದರಲ್ಲಿ ಕಂಬವನ್ನು ಹೊಡೆದುಕೊಂಡು ಬಂದಂಥ ಜಾಗ. ಅಲ್ಲಿಗೆ ನಾವು ಹೋಗ್ತಾಯಿದ್ದೀವಿ ಈಗ. ಸ್ವಾಮಿ ನರಸಿಂಹಸ್ವಾಮಿ ಇವರು ಕಂಬವನ್ನು ಹೊಡೆದುಕೊಂಡು ಬಂದು ಪ್ರಹ್ಲಾದರವರಿಗೆ ದರ್ಶನ ಕೊಟ್ಟಂಥ ಜಾಗಕ್ಕೆ ಈಗ ಹೋಗ್ತಾಯಿದ್ದೀವಿ. ಓಹೋ ಅಲ್ಲೊಬ್ರು ಹಿಡ್ಕೊಂಡು ಹೋಗ್ತಿರ್ತಾರೆ, ನಾವು ಅದನ್ನೇ ಹಗ್ಗ ಹಿಡ್ಕೋಬೇಕು. ಲೂಸು ಟೈಟ್ ಮಾಡಿದಾಗ ತುಂಬ ಕೇರ್ಫುಲ್ ಇರಬೇಕಾಗುತ್ತೆ. ರಾಮ್ 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 ರಾಮ 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 ರಾಮ
ರಾಮ ರಾಮ. ಇಲ್ಲಿ ಮಂಕಿಗಳೆಲ್ಲ ಇರೋದ್ರಿಂದ ವಿಡಿಯೋನ ಸ್ವಲ್ಪ ಆಫ್ ಮಾಡ್ತಾಯಿದೆ.